ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಷ್ಟು ದಿನ ಆದಮೇಲೆ ಮಾರ್ನಿಂಗಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಎಲ್ಲರ ಜೊತೆ. ಇವತ್ತು ಎಲೆಕ್ಷನ್ ಅಲ್ವಾ, ಸೊ ವೋಟ್ ಮಾಡಲೇಬೇಕು, ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಮಮ್ಮಿ ಬಂದಿದ್ದಾರೆ ಊರಿಂದ. ನಿಂಬೆಣ್ಣೆ ಅವರೇ ಕೇಳಿ ಇರಿಸ್ಕೊಂಡ್ರು. ಇವಾಗ ನಾವು ಹೊರಡ್ತಾ ಇದ್ವಿ. ಸ್ವಲ್ಪ ಟಯರ್ಗೆ ಆಕ್ಸಿಜನ್ನ ಹಾಕ್ಸ್ಬೇಕಿತ್ತು, ಅಂತಂದರೆ ಏರ್ ಹಾಕ್ಸ್ಬೇಕಿತ್ತು. ಪೆಟ್ರೋಲೆಲ್ಲ ಹಾಕ್ಸ್ವಿ ಅಂತಂದರೆ ಏರ್ ಹಾಕ್ಸ್ಲೇಬೇಕು. ಸ್ವಲ್ಪ ಟಯರ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಬೇಕು ಅಲ್ವಾ. ಸುನಿಲ್ಗಂತೂ ಅವ್ರು ಬಂದಾಗ ಓಡಿಸ್ತಾ ಇರ್ತಾರೆ ಜಾಸ್ತಿ. ಸೊ ಟಯರಲ್ಲಿ ಏರ್ ಕಮ್ಮಿ ಆಗಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಏರ್ ಹಾಕ್ಸ್ತಾ ಇದ್ವಿ. ಇಲ್ಲಿಂದ ಇವಾಗ ಊರಿಗೆ ಹೋಗಬೇಕು, ಗದ್ಗೆ ದೇವಸ್ಥಾನಕ್ಕೆ ಹೋಗಬೇಕು. ಮೊದಲು ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಊರಿಗೆ ಹೋಗಬೇಕು. ಎಲೆಕ್ಷನ್ ಓಟೆಲ್ಲ ಹಾಕಬೇಕು ಅಲ್ವಾ, ಸೊ ಹಂಗಾಗಿ ಹೋಗಬೇಕು. ಎಷ್ಟು ಬಿಸಿಲಿದೆ ಅಂತ ಅಂತೀರಾ, ಸಿಕ್ಕಾಪಟ್ಟೆ ಬಿಸಿಲು. ಯಪ್ಪ, ಈ ಬಿಸಿಲಲ್ಲಿ ಹೆಂಗಪ್ಪ ಟ್ರಾವೆಲ್ ಮಾಡೋದು, ಅದು ದೂರ ದೂರ ಹೋಗಬೇಕು ಅಂತಂದರೆ ಸಾಕಾಗೋಗುತ್ತೆ. ನನಗಂತೂ ಈ ಬಿಸಿಲಲ್ಲಿ ಟ್ರಾವೆಲ್ ಮಾಡೋದು ಅಂತ ಅಂದರೆ ಒಂಚೂರು ಇಷ್ಟ ಆಗೋಲ್ಲ, ಎಲ್ಲಿಗೆ ಹೋಗಬೇಕು ಅಂತಂದರೂ ಇಷ್ಟ ಆಗೋಲ್ಲ. ಬಟ್ ಏನೂ ಮಾಡೋಂಗಿಲ್ಲ, ಹೋಗಲೇಬೇಕು. ವೋಟ್ ಮಾಡೋದು ನಮ್ಮ ಹಕ್ಕು, ನಮ್ಮ ಕರ್ತವ್ಯ ಅಲ್ವಾ. ಹಾಗಾಗಿ ಹೋಗ್ತಾ ಇದ್ವಿ ಇವಾಗ. ನಾನಂತೂ ಫುಲ್ ಎಕ್ಸೈಟಿಂಗ್ ಆಗಿದ್ದೀನಿ. ಸುನಿಲ್ ಬಂದಾಗ ಹೋಗ್ತೀವಿ ಗದ್ಗೆ ದೇವಸ್ಥಾನಕ್ಕೆ, ಮಿಸ್ ಮಾಡಲ್ಲ. ಊರಿಗೂ ಹೋಗಿ ಬರ್ತೀವಿ, ನಾವು ಎಷ್ಟೇ ಸಲ ಹೋದ್ರೂ ಸುನಿಲ್ ಬಂದಾಗ ಹೋಗಬೇಕು. ಸೊ ನಾನು ವಿಡಿಯೋ ಮಾಡಿರಲಿಲ್ಲ ಹೋಗಿದ್ದೆಲ್ಲನೂ. ಇವಾಗ ವೋಟಿಂಗ್ಗೆ ಅಂತ ಹೋಗ್ತಾ ಇದ್ದೀವಲ್ವ, ಸೊ ಕಂಪ್ಲೀಟ್ ವ್ಲಾಗ್ನ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ನಾವು ಊರಿಗೆ ಹೋದರೆ ಒಬ್ರು ಇರ್ತಾರೆ, ಒಬ್ರು ಇರಲ್ಲ, ಹಾಗೆ. ಬಟ್ ಎಲೆಕ್ಷನ್ ಆಗಿರೋದ್ರಿಂದ ಎಲ್ಲರೂ ಊರಲ್ಲಿ ಇರ್ತಾರೆ, ಎಲ್ಲರನ್ನೂ ಒಟ್ಟಿಗೆ ಮಾತಾಡ್ಸ್ಕೊಂಡು ಬರ್ಬೋದು ಅಲ್ವಾ. ಬಿಸಿಲು ನೀವು ನೋಡ್ತಾ ಇರ್ಬೋದು, ಟೆಂಪ್ರೇಚರ್ ಅಂತೂ 7 ಗಂಟೆಗೆ ಸೂರ್ಯ ನೆತ್ತಿ ಮೇಲೆ ಬಂದುಬಿಟ್ಟಿರ್ತಾರೆ. ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಅದು ಮಕ್ಕಳನ್ನೆಲ್ಲ ಕರ್ಕೊಂಡು ಟ್ರಾವೆಲ್ ಮಾಡೋದು ಅಂತಂದರೆ ಸಾಕಾಗೋಗುತ್ತೆ. ಫೈನಲಿ ಗದ್ಗೆ ದೇವಸ್ಥಾನ ಬಂದೇ ಬಿಡ್ತಪ್ಪ. ಕೆಂಗಣೇಶ್ವರ ದೇವಸ್ಥಾನ ತುಂಬ ಫೇಮಸ್ ಅಂತಲೇ ಹೇಳ್ಬೋದು ನಮ್ಮ ಕಡೆ. ವೈಲ್ಡ್ ಅನ್ನೋದಕ್ಕಿಂತ ಫೇಮಸ್ ಇವಾಗ ಕೆಂಗಣೇಶ್ವರ ಗದ್ಗೆ ದೇವಸ್ಥಾನ ತುಂಬಾ ಫೇಮಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿಗೆ ಬಂದ್ವಿ ಅಂತಂದರೆ ರೆಗ್ಯುಲರ್ ಆಗಿ ಪೂಜೆ ಸಾಮಾನು ಇವ್ರ ಹತ್ರನೇ ತೊಗೊಳ್ಳೋದು. ನಾವು ಚಿಕ್ಕವರಿದ್ದಾಗಲಿಂದನೂ ಇಲ್ಲೇ ತೊಗೊಳ್ಳೋದು. ಇವರು ಬಂದು ನಮ್ಮ ಮಮ್ಮಿಗೆ ಫ್ರೆಂಡ್, ಹಾಗೆ ನಮಗೆಲ್ಲರಿಗೂ ಫ್ರೆಂಡ್ ಅಂತಲೇ ಹೇಳ್ಬೋದು. ಇಲ್ಲಿ ಗಣಪತಿ ದೇವಸ್ಥಾನ ಕ್ಲೋಸ್ ಆಗಿತ್ತು, ನಾವು ಆ ಕಡೆಯಿಂದ ಬರುವಾಗ ಓಪನ್ ಮಾಡಿದರು. ಏನೋ ಒಂಥರ ತುಂಬಾ ಖುಷಿ ಆಗ್ತಿದೆ ಗದ್ಗೆ ದೇವಸ್ಥಾನ ನೋಡ್ತಾ ಇದ್ದರೆ. ನಾನು ಸುನಿಲೆಲ್ಲ ಲಾಸ್ಟ್ ಟೈಮ್ ಬಂದಾಗ ಕೆಲಸ ನಡೀತಾ ಇತ್ತು, ಅಂದರೆ ಪೇಂಟಿಂಗ್ ಮಾಡೋದಕ್ಕೆ ಫುಲ್ ಎಲ್ಲ ಕವರ್ ಮಾಡಿಬಿಟ್ಟಿದ್ರು ಗೋಪುರ ಎಲ್ಲನೂ. ಆವಾಗ ಏನೋ ಒಂಥರ ಅನ್ನಿಸ್ತಾ ಇತ್ತು, ಯಾವಾಗಪ್ಪ ಕೆಲಸ ಎಲ್ಲ ಮುಗಿಯುತ್ತೆ ಅಂತ. ಬಟ್ ಈ ಸಲ ತುಂಬಾ ಖುಷಿ ಆಯಿತು, ಯಾಕಂದರೆ ಕಂಪ್ಲೀಟಾಗಿ ಹೊಸದಾಗಿ ಮಾಡಿಬಿಟ್ಟಿದ್ದಾರೆ ದೇವಸ್ಥಾನನ ಅಂತ ಹೇಳ್ಬೋದು. ಯಾಕಂದರೆ ಹೊಸದಾಗಿ ಪೇಂಟಿಂಗ್ ಎಲ್ಲ ಮಾಡಿರೋದ್ರಿಂದ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಗೋಪುರ ಎಲ್ಲ 2 ಕಣ್ಣು ಸಾಲ್ತಾ ಇರಲಿಲ್ಲ ನೋಡೋದಕ್ಕೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಪೂಜೆ ಮತ್ತು ಅರ್ಚನೆ ಮಾಡಿಸ್ಬೇಕು ಅಂತ ಸುನಿಲ್ ಅರ್ಚನೆ ಟಿಕೆಟ್ ಎಲ್ಲ ತೆಗೆಸ್ಕೊಂಡ್ರು. ಕೆಂಗಣೇಶ್ವರ ಗದ್ಗೆ ದೇವಸ್ಥಾನ ಅಂತಂದರೆ ಏನೋ ಒಂಥರ ಖುಷಿ. ಯಾಕಂದ್ರೆ ನನಗೆ ಫೇವ್ರೆಟ್ ದೇವರು, ಸುನಿಲ್ ಅವ್ರಿಗೂ ಕೂಡ ತುಂಬಾ ಫೇವ್ರೇಟು. ಅವ್ರಿಗೆ ತುಂಬಾ ನೆನಪಿದೆ ಈ ದೇವಸ್ಥಾನದಲ್ಲಿ. ಅವ್ರಿಗೆ ಒನ್ ಟೈಮ್ ಊಟಕ್ಕೆ ಇಲ್ಲದೇ ಇದ್ದಾಗ್ಲೂ ಕಾಲೇಜ್ಗೆ ಹೋಗಿ ಬಂದು ಅವರು ಇಲ್ಲೇ ಒನ್ ಟೈಮ್ ಊಟ ಮಾಡಿಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ರಂತೆ. ಹಾಗಾಗಿ ತುಂಬಾ ಕೊಟ್ಟಿದೆ ದೇವಸ್ಥಾನ ಎಲ್ಲ ಅಂತ ಹೇಳ್ಬೋದು. ನಾವು ಇಲ್ಲಿಂದ ಸ್ವಲ್ಪ ಟೈಮ್ ಜಾಸ್ತಿನೇ ಅಲ್ಲಿ ಸ್ಪೆಂಡ್ ಮಾಡಿ ಇವಾಗ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ತೋಟದ ಮನೆ ಕೂಡ ಪಾಸ್ ಆಗ್ತು. ಇಲ್ಲಿ ತೋಟ ಎಲ್ಲ ಫುಲ್ ಕ್ಲೀನ್ ಮಾಡಿಸಿದ್ದಾರೆ, ನೋಡ್ತಾ ಇರ್ಬೋದು. ಏನೋ ಒಂಥರ ಖುಷಿ, ಮೆಮೊರೀಸ್ ಎಲ್ಲ ನೆನಪಾಯಿತು. ನಮ್ಮ ಶಿವಾಜಿನಗರದ ಮಾರಮ್ಮನ ದೇವಸ್ಥಾನ ಇದೆಲ್ಲ ಆದಮೇಲೆ ಡೈರೆಕ್ಟ್ ಬಂದಿದ್ದೆ ನಮ್ಮ ಮನೆಗೆ. ಫಸ್ಟ್ ಬರೋದೇ ನಾವು ನಮ್ಮ ಮನೆಗೆ ಬಂದು ಫುಲ್ ಎಲ್ಲ ಪಾರ್ಕಿಂಗ್ ಮಾಡಿ ನಮ್ಮ ಬೈಕೆಲ್ಲನೂ ಮಮ್ಮಿ ಅವ್ರೂ ಬಂದಿದ್ರು ಹೋಟೆಲ್ ಹಾಕ್ಬಿಟ್ಟು. ತಮ್ಮಯ್ಯಪ್ಪನೋ ಇನ್ನೂ ಭಾನುವಾರ ಒಂದು ಹಾಕಿದ್ರಾ ಇಲ್ವಾ ಬುಜಿ ಮಾತಾಡು ಬುಜಿ
ಬಾಯ್ಲಿ ತಗೋ ಸಾಮಪ್ಪ ಕೊಟ್ಟಿರೋ ಚಾಕ್ಲೇಟು ಎತ್ಕೋ ಒಂದೇ ಇರೋದು ಅದಕ್ಕೆ ಒಂದು ಕೊಡ್ತಾರ ಬಿಚ್ಕೊಡ್ತೀನಿ ಓಹೋ ಕೈ ಎತ್ತು ಮೆಲ್ಟ್ ಆಗ್ಬಿಟ್ಟಿರಂಗೈತಲ್ಲೋ ಬಿಚ್ಚಿಸ್ಕೋಬೇಕು ಆ ಟೈಮಲ್ಲಿ ನಾವು ಬರ್ತಿರ್ತೀವಲ್ಲ ಹೆಂಗೆ ಗಾಡಿ ಅದೆಲ್ಲ ಅಲ್ಲಿ ನೀರಿಂತವು ಅದಿದ್ರೆ ನೀನ್ ಈಚು ಪಾಚೆ ಏನಿಲ್ಲ ಎತ್ಕೊಬಿಡ್ತದೆ ಈಚು ಹೊಡೆದ್ರೆ ಗಾಳಿ ಗಿಳಿದ್ರೆ ಅಲ್ಲ ಈಗ ಮೀನುಗಳು ಸಿಗ್ತಲ್ವ ಈಗ ಭಾರಿ ಕಷ್ಟ ಈಚು ಮೀನುಗಳು ಮೀನು ಒಂದ್ ಗಾಡಿ ಒಂದೆಯ ಅಲ್ಲ ನಾವ್ ಒಂದ್ಸತಿ ಮೀನ್ ಹಿಡಿಯಕ್ ಹೋಯ್ತು ನೆನಪಿದ್ಯಾ ಎಳಿಯಕ್ ಆಯ್ಕಿಲ್ಲ ಕಾಸಿರಾಜನ ಇದ್ರ ಮಡುವೆ ಬಾಯಿ ಹತ್ರ ಒಂದು ಹಾವು ಬತ್ತಿ ಸರ್ರ ಸಿಕ್ಕಿತ್ತಲ್ಲ ನೆನಪಿದಿಲ್ವ ಮುಗ್ದಾರ ಹಾಕಬಿಟ್ಟು ಯಾಕ ಸಣ್ಣ ಸೊಮ್ಮೆಂಗು ಕುಡಿ ಏನೋ ಕೊಡ್ತಾವ್ರೆ ಒಂದ್ ಸಿಹಿ ಸುದ್ದಿ ಇದೆ ಏನು ಸಿಹಿ ಸುದ್ದಿ ಇದೆ ಕಣಯ್ಯ ಮದುವೆ ಮಾಡ್ತೀನಿ ಅಂತ ಗುಡ್ ನ್ಯೂಸ್ ಹೋಗಪ್ಪ ನನ್ನ ಮಗನಿಗೆ ಮೊಮ್ಮಗಳು ಮದುವೆ ಮಾಡ್ತೀವಿ ಅಂತ ಸಿಹಿ ಸುದ್ದಿ ಅಂತ ಹೇಳ್ತಾರದು ಮೊಮ್ಮಗಳು ಮೊಮ್ಮಗ ಜ್ಯೇಷ್ಠ ಬರ್ಬೇಕಾ ಕೇಳ್ತೀಯಾ ಶ್ರಾವಣ ಕಳೆದು ಜ್ಯೇಷ್ಠ ಬಂದು ಆಗ ಟಾಪಲ್ ಆಗ ರವಿ ಟಾಪಲ್ ಬರ್ತಾನೆ ಮೇಲ್ಕೊಡಿಯೋ ಆಮೇಲೆ ಬಿಡಲ್ಲ ಸಣ್ಣ ಸಮಯ ಇದೇ ನಿಮ್ ಬಾವಂಗೆ ಎಣ್ಣೆ ಹಾಕೊಂಡು ಹೋಗ್ಬೇಕಂತ ಹಂಗೆ ಹೋಗ್ಬಾರ್ದು ಸಣ್ಣ ಸಮಯ ಎಲ್ಲ ನಂಗೆ ದುಡ್ಡು ಏ ತೋರ್ತು ಶಿವಮಂಟಿ ತೋರಿಸ್ತು ಇವಾಗ ರಿಟರ್ನ್ ಮೈಸೂರಿಗೆ ಹೋಗ್ತಾ ಇದೀವಿ. ಎಷ್ಟು ಬೇಗ ಟೈಮ್ ಕಳೆದೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮಾತಾಡ್ತಾ ಟೈಮ್ ಹೋಗಿದ್ದೇನೆ ಗೊತ್ತಾಗಲಿಲ್ಲ. ಹಾಗೆ ರಿಟರ್ನ್ ಬರಬೇಕಾದ್ರೆ ನಮ್ಮ ಮೈಸೂರಿಗೆ ಎಂಟ್ರಿ ಆಗಬೇಕಾದ್ರೆ ಒಂದು ಹಾಗೆ ವಿಡಿಯೋ ಕ್ಲಿಪ್ನ ತಗೊಂಡೆ. ಬುಜ್ಜಿ ಈ ಸಲ ರಜದಲ್ಲಿ ಹೆಂಗೆ ಆಡೋದು ಅಂತ ಕಲ್ತ್ಕೊ, ನೆಕ್ಸ್ಟ್ ಟೈಮಿಂದ ಆಟ ಆಡುವೆ. ಹಾಂ ಅಲ್ಲಿವರೆಗೂ ಹೊಡೆಯಲ್ಲ ಅವನು. ಅಯ್ಯೇ ನೀನು ಹೊಡಿ ಒಂದು ಟೈಮು. ಓ ಈ ಸೈಡ್ ಬಾ. ಇರು ಸೊ ಈವ್ನಿಂಗ್ ಅಡುಗೆ ಮಾಡಲೇಬೇಕು. ಮಮ್ಮಿ ಊರಿಗೆ ಹೋಗಿದ್ದ ರೀಸನ್ನಿಂದ ಏನಾದರೂ ಸಮಥಿಂಗ್ ಸ್ಪೆಷಲಾಗಿ ಮಾಡೋಣ ಅಂತ ಅಂದರು ಸುನಿಲ್. ಏನಾದರೂ ಟ್ರೈ ಮಾಡೋಣ, ವೀಡಿಯೋನೂ ಮಾಡೋಣ ಅಂತ ಅಂದ್ಬಿಟ್ಟು ಓಕೆ ಅಂತ ಅಂದ್ಬಿಟ್ಟು ಒಂದು ಸಖತ್ತಾಗಿರೋ ಎಗ್ ರೆಸಿಪಿನ ಟ್ರೈ ಮಾಡಿದ್ವಿ. ಎಷ್ಟು ಸಖತ್ತಾಗಿ ಬಂತು ಅಂತಂದರೆ ಟೇಸ್ಟ್ ಅಂತೂ ವಾವ್. ಇವಾಗ ನೆನೆಸ್ಕೊಂಡ್ರು ಆ ಫ್ಲೇವರ್ ಇನ್ನೂ ಬಾಯಲ್ಲಿದೆ ನನಗೆ. ಇದನ್ನೇ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಫನ್ ಆಗಿದೆ ಆ ವಿಡಿಯೋ. ನಾನು ಸುನಿಲ್ ಇಬ್ಬರು ಸೇರಿ ಅವರ
ಆರ್ಮಿ ಸ್ಟೈಲಲ್ಲೂ ಹಿಂಗೆ ಅಂತೆ ಮಾಡೋದು ಅವರು ಆ ಎಗ್ ರೆಸಿಪಿನ ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸಿದ್ದೀನಿ. ಅಪ್ಕಮಿಂಗ್ ವೀಡಿಯೋಸ್ ಅದೇನೇ ಬರೋದು, ಒನ್ ಟೈಮ್ ನೋಡಿ ಸಖತ್ತಾಗಿರುತ್ತೆ. ನೀವು ಕೂಡ ತುಂಬಾ ಎಂಜಾಯ್ ಮಾಡ್ತೀರಾ ವಿಡಿಯೋನ ನೋಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇನೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಇನ್ನು ಮುಂದೆ ಫ್ರೀ ಮಾಡಿಕೊಂಡು ಅವಾಗವಾಗ ಸುನಿಲ್ ಜೊತೆ ಈ ಥರ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್. ಸಿ ಬಾಯ್ ಬಾಯ್.